ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಜಯ ಜಯ ರಾಮ್ ಎಂಬ 46ನೆಯ ವಿಚಾರಕ್ಕೆ ಸ್ವಾಗತ. ಹರಿಹರದಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬರು ಸನ್ಯಾಸಿಗಳಿದ್ದರಂತೆ. ಅವರು ಆ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತವನ್ನು ಹೇಳಿಕೊಡುವುದು, ಶುದ್ಧಾಚಾರವನ್ನು ಕಲಿಸಿಕೊಡುವುದು ಮುಂತಾದ ರೂಪದಲ್ಲಿ ಸಹಾಯ ಮಾಡುತ್ತಿದ್ದರಂತೆ. ಅವರು ನದಿಯ ದಂಡೆಯಲ್ಲಿ ಅಲ್ಲಲ್ಲಿ ಒಗೆಯುವ ಹಾಸುಕಲ್ಲುಗಳನ್ನು ಹಾಕಿಸುವುದು, ಬಂಡೆಗಳ ಮೇಲೆ ಜನರು ಜಾರಿ ಬೀಳದಂತೆ ಗಡಾರಿಗಳನ್ನು ನಡೆಸುವುದು, ಇಂಥ ಕೆಲಸಗಳನ್ನು ಹುಡುಗರಿಂದ ಮಾಡಿಸುವಾಗ ಒಂದು ಉಪಾಯವನ್ನು ಉಪಯೋಗಿಸುತ್ತಿದ್ದರಂತೆ. ಏಕೆಂದರೆ ಮೊದಲೇ ಸನ್ಯಾಸಿಗಳು. ಆ ಕೆಲಸವನ್ನೆಲ್ಲ ಮಾಡಿಸಲಿಕ್ಕಾಗಿ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಬಂದರೆ ಅವರಿಗೆ ಕೊಡುವುದಕ್ಕೆ ಹಣವಾದರೂ ಎಲ್ಲಿರುತ್ತದೆ? ಆದರೆ ಜನೋಪಕಾರಿ ಕಾರ್ಯವನ್ನು, ಜನರಿಗೆ ಸಹಾಯವಾಗುವಂತಹ ಕೆಲಸವನ್ನು 10 ಜನರನ್ನು ಸೇರಿಸಿಕೊಂಡು ಮಾಡಬೇಕೆಂದರೆ ಅದು ಲೋಕೋಪಕಾರ್ಯದ ಕ್ರಿಯೆಯೇ ಆದರೂ ಅದನ್ನು ಭಗವಂತನ ಕಾರ್ಯ ಎಂಬ ರೀತಿಯಲ್ಲಿ, ಭಗವದಾರಾಧನೆಯ ರೀತಿಯಲ್ಲಿ ಮಾಡಹೋದರೆ ಎಲ್ಲವೂ ಎಷ್ಟು ಸುಲಭವಾಗಿ ಬಿಡುತ್ತದೆ. ಆ ಸನ್ಯಾಸಿಗಳು ಕೂಡ ಹಾಗೆಯೇ ಮಾಡುತ್ತಿದ್ದರಂತೆ. ಬೆಳಗಿನ ಜಾವದಲ್ಲಿ ಹುಡುಗರನ್ನೆಲ್ಲ ಎಬ್ಬಿಸಿಕೊಂಡು ನದಿಗೆ ಕರೆದುಕೊಂಡು ಹೋಗುವುದು, ಮಾರ್ಗದಲ್ಲಿ ಅವರಿಗೆ ಸಣ್ಣ ಸಣ್ಣ ಸ್ತೋತ್ರಗಳನ್ನು ಹೇಳಿಕೊಡುತ್ತಾ ಹಾಗೆಯೇ ಅವರನ್ನು ನದಿಯ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದರಂತೆ. ಅಲ್ಲಿ ಹಾಸುಗಲ್ಲಿನ ಸುತ್ತಲೂ, ಅಂದರೆ ಒಂದು ಹಾಸುಗಲ್ಲನ್ನು ಹಾಕಿಸಬೇಕೆಂದರೆ ಅದರ ಸುತ್ತಲೂ ಕೆಲವು ಹುಡುಗರನ್ನು ನಿಲ್ಲಿಸಿ, ಈಗ ನಾನು ಎಲ್ಲರಿಗೂ ಜಾನಕಿ ಜೀವನ ಸ್ಮರಣೆ ಎಂದು ಹೇಳುತ್ತೇನೆ, ಕೂಡಲೇ ಎಲ್ಲರೂ ಆ ಕಲ್ಲಿಗೆ, ಹಾಸುಗಲ್ಲಿಗೆ ಕೈಕೊಟ್ಟು ನೀವೆಲ್ಲರೂ ಒಟ್ಟಿಗೆ ಜಯ ಜಯ ರಾಮ್ ಎಂದು ಘೋಷಿಸುತ್ತಾ ಒಮ್ಮೆಗೆ ಕಲ್ಲನ್ನು ಎತ್ತಿರಿ ಎಂದು ಹೇಳುತ್ತಿದ್ದರಂತೆ. 4 ಮಂದಿ 10 ಮಂದಿ ಹುಡುಗರು ಒಟ್ಟಿಗೆ ಸೇರಿದರೆ ಅವರೆಲ್ಲರ ಶಕ್ತಿಯು ಒಗ್ಗೂಡುವುದು ಸಾಧ್ಯವಾದರೆ ಅದಕ್ಕೆ ಯಾವುದಾದರೊಂದು ಮಾರ್ಗವನ್ನು ಬಳಸಬೇಕಲ್ಲವೇ? ಆ ಕಾರಣಕ್ಕೆ ಭಗವಂತನ ನಾಮಸ್ಮರಣೆ ಎಂದಿಗೂ ಉತ್ತಮವೇ. ಒಮ್ಮೆ ಅವರು ಜಾನಕಿ ಜೀವನ ಸ್ಮರಣೆ ಎನ್ನುತ್ತಿದ್ದಂತೆ ಜೈ ಜೈ ರಾಮ್ ಎಂದು ಘೋಷಿಸುತ್ತಾ ಎಲ್ಲ ಹುಡುಗರು ಆ ಕಲ್ಲನ್ನು ಎತ್ತಿ ಉತ್ಸಾಹದಿಂದ 1-2 ಮೊಳ ದೂರ ಸಾಗಿಸಿ ಅದರ ನಿರ್ದಿಷ್ಟ ಜಾಗದಲ್ಲಿ ಎಲ್ಲಿ ಅದನ್ನು ಇಡಬೇಕೋ ಆ ಜಾಗದಲ್ಲಿ ಇಟ್ಟು, ನಂತರ ಎಲ್ಲರೂ ಭಜನೆಯನ್ನು ಮಾಡಿಕೊಳ್ಳುತ್ತಲೋ ದೇವರ ಗೀತೆಗಳನ್ನು ಹಾಡಿಕೊಳ್ಳುತ್ತಲೋ ಆ ನದಿಯಲ್ಲಿ ಆಟವಾಡುತ್ತಾ ಆ ನದಿಯಲ್ಲಿ ಮಿಂದು, ನಂತರ ಅವರಿಂದ ಕೆಲವೊಂದಿಷ್ಟು ಸದ್ವಿಚಾರಗಳನ್ನು ಹೇಳಿಸಿಕೊಂಡು, ಹಾಗೆಯೇ ಯಾವುದಾದರೂ ಆಚಾರಗಳನ್ನು ನೆರವೇರಿಸುವಂತಹದ್ದಿದ್ದರೆ ಅದನ್ನು ನದಿಯ ತೀರದಲ್ಲೇ ಮಾಡಿಸಿ ಕರೆದುಕೊಂಡು ಬರುತ್ತಿದ್ದರಂತೆ. 4 ಜನ ವಿದ್ಯಾರ್ಥಿಗಳನ್ನಾಗಲಿ 4 ಜನರನ್ನು ಸೇರಿಸಿಕೊಂಡಾಗ ಯಾವ ದೇವರ ಸ್ಮರಣೆಯನ್ನು ಮಾಡಿದರೆ ಏನು? ಇದೇ ರೀತಿ ಜೀವನದಲ್ಲಿ ಕೂಡ ಕಲ್ಲಿನಂತೆ ಭಾರವಾದ ಎಷ್ಟೋ ಕಷ್ಟಗಳು ನಮಗೆ ಅಡ್ಡ ಬರುತ್ತವೆ. ಆಗೆಲ್ಲ ಇದೇ ರೀತಿಯಾಗಿ ಜಾನಕಿ ಜೀವನ ಸ್ಮರಣೆ ಎಂದು ಜೈ ಜೈ ರಾಮ್ ಎಂದು ಕೂಗಿಕೊಳ್ಳುತ್ತಲೋ, ಅಥವಾ 10 ಜನ ಒಟ್ಟಾಗಿ ಸೇರಿ 100 ಜನ ಒಟ್ಟಾಗಿ ಸೇರಿ ಒಂದು ಕೆಲಸವನ್ನು ಮಾಡಬೇಕೆಂದರೆ ಆ ಒಗ್ಗಟ್ಟಿನ ಬಲವಾಗಿ ಹರ ಹರ ಮಹಾದೇವ್ ಎಂದು ಕೂಗಿಕೊಂಡು ಮುನ್ನುಗ್ಗಿದರೆ ಆಗ ಕೆಲಸವು ಸುಲಭ ಸಾಧ್ಯವಾಗಿ ಬಿಡುತ್ತದೆ. ಈ ಜಯಘೋಷಗಳಿಂದಲೇ ಕೆಲಸವು ಹಗುರವಾಗಿ ಎಲ್ಲ ಜೀವನದ ಭಾರಗಳು ಅತ್ತ ಸರಿದುಕೊಂಡು ಹೋಗಿಬಿಡಬಹುದು. ಆದರೆ ಇಲ್ಲಿ ನಮ್ಮ ಶ್ರದ್ಧಾ ಭಕ್ತಿಗಳು ಅವಶ್ಯಕ. ಆದರೆ ಕೆಲವರಿಗೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಜೈ ಶ್ರೀರಾಮ್ ಎಂದು ಕೂಗುವುದಾಗಲಿ, ಹರ ಹರ ಮಹಾದೇವ್ ಎನ್ನುವುದಾಗಲಿ ಒಂದು ವಾರ್ಕ್ರೆ, ಅಂದರೆ ನಾವೆಲ್ಲೋ ಯುದ್ಧಕ್ಕೆ ಹೊರಟಿದ್ದೇವೆಯೇ, ಯಾರ ಮೇಲಾದರೂ ಹೊಡೆದಾಡಬೇಕಾಗಿದೆಯೇ, ಈ ಭಾವನೆಯನ್ನೇ ಉಂಟು ಮಾಡುತ್ತಿರುವುದು ವಿಷಾದನೀಯ. ವಾಸ್ತವದಲ್ಲಿ ಜಯ ಶ್ರೀರಾಮ್ ಎಂದರೇನು? ಶ್ರೀರಾಮನೇನು ಈಗ ರಾವಣನ ಮೇಲೆ ಯುದ್ಧಕ್ಕೆ ಹೊರಟಿಲ್ಲ. ರಾವಣ ಸಂಹಾರವಾಗಿ ಯುಗಗಳೇ ಕಳೆದು ಹೋಗಿವೆ. ಆ ನಂತರದಲ್ಲಿ ಇಲ್ಲಿ ಯಾವ ಕಪಿಸೈನ್ಯವೂ ಇಲ್ಲ. ಹಾಗಿದ್ದರೆ ಜೈ ಶ್ರೀರಾಮ್ ಎಂದು ಈಗ ಕೂಗುವುದರ ಅರ್ಥವೇನು? ನಾವು ಯಾರೊಂದಿಗೆ ಹೊಡೆದಾಡಲು ಹೋಗಬೇಕಾಗಿದೆ?
ದಯವಿಟ್ಟು ಆ ಭಾವದಲ್ಲಿ ತೆಗೆದುಕೊಳ್ಳುವುದು ಬೇಡ. ಇಲ್ಲಿ ಜೈ ಶ್ರೀರಾಮ್ ಎಂದು ಕೂಗುವುದು ಶ್ರೀರಾಮನಿಗೆ ಜಯವಾಗಲಿ ಎಂದು ಹೇಳುವುದು ಆತ ಯುದ್ಧಕ್ಕೆ ಹೊರಟಿದ್ದಾನೆ ಎಂದಲ್ಲ. ನಮ್ಮ ಜೀವನವೇ ಒಂದು ಸಂಘರ್ಷ. ಆ ಜೀವನವೆಂಬ ಸಂಘರ್ಷದಲ್ಲಿ ನಾವು ಅದೆಷ್ಟೇ ಹೊಡೆದಾಡಿದರೂ ಬಡಿದಾಡಿದರೂ ಎಲ್ಲ ಕಾರ್ಯಗಳು, ಅಂದರೆ ಅಂತಿಮ ಫಲಗಳು ನಮ್ಮ ಇಚ್ಛೆಗೆ ತಕ್ಕಂತೆ ನೆರವೇರಬೇಕೆಂಬ ಯಾವ ಸಾಧ್ಯತೆಯೂ ಇಲ್ಲ. ಎಷ್ಟೋ ಬಾರಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿಯೇ ಫಲಗಳುಂಟಾಗುತ್ತವೆ. ಅದಕ್ಕೆ ಪರಿಹಾರವೇನು? ಆ ಕಾರಣದಿಂದಾಗಿ ಭಗವಂತನ ಇಚ್ಛೆಯೇ ನೆರವೇರಲಿ, ಭಗವಂತನಿಗೆ ಜಯವಾಗಲಿ. ಆ ಭಗವಂತ ಆ ಕ್ಷಣದಲ್ಲಿ ರಾಮ ಎಂಬ ಪದ ಅತ್ಯಂತ ಸುಲಭವಾಗಿ ಉಚ್ಚರಿಸಬಹುದಾದುದು. ರಾಮ ಎಂಬ ಪದವನ್ನೂ ಉಚ್ಚರಿಸಲಾಗಲಿಲ್ಲವೆಂದರೆ ಮರ ಎಂದು ಹೇಳಿಕೊಂಡರೂ ಕೂಡ ಮರ 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 ಎಂದು ಹೇಳುತ್ತಲೇ ಆ ರತ್ನಾಕರನೆಂಬ ಬೇಡ ವಾಲ್ಮೀಕಿಯಾಗಿ ರಾಮಾಯಣವನ್ನೇ ರಚಿಸಲಿಲ್ಲವೇ? ಹಾಗಿರುವಾಗ ಎಂತಹ ಪಾಪಿ ಜೀವನದಲ್ಲಿಯೇ, ಎಂತಹ ಕೆಟ್ಟ ಜೀವನದಲ್ಲಿಯೇ ನಾವು ಬದುಕುತ್ತಿದ್ದರೂ ರಾಮನಾಮ ಸ್ಮರಣೆಯಿಂದ ಎಂತಹ ಉನ್ನತ ಜೀವನವನ್ನು ಸಾಗಿಸಬಹುದು ಎಂಬುದಕ್ಕೆ ಸ್ವತಃ ವಾಲ್ಮೀಕಿಗಳೇ ಉದಾಹರಣೆಯಾಗಿದ್ದಾರೆ. ಆ ಕಾರಣದಿಂದಾಗಿ ರಾಮನಾಮ ಸ್ಮರಣೆ ಮಾಡುತ್ತಾ ರಾಮನಿಗೆ ಜಯವಾಗಲಿ ಎಂದರೆ ನಮ್ಮ ಜೀವನದಲ್ಲಿ ಭಗವಂತನ, ಅಂದರೆ ರಾಮನ ಇಚ್ಛೆ ಏನಿದೆಯೋ, ಏನಾಗಬೇಕೆಂಬುದು ಆತನ ಇಚ್ಛೆ ಇದೆಯೋ ಆ ಇಚ್ಛೆಯಂತೆಯೇ ನಡೆಯಲಿ ಎಂದುಕೊಂಡರೆ ನಮ್ಮ ಪಾಲಿಗೆ ಕಷ್ಟವೆಂದು ಬಂದದ್ದು ಅದೇ ಒಂದು ಮುಂದುವರಿಯುವುದಕ್ಕೆ, ನಮ್ಮ ಜೀವನದ ಮುಂದಿನ ಹೆಜ್ಜೆ ಇಡುವುದಕ್ಕೆ ಸ್ಫೂರ್ತಿಯ ಸೆಲೆಯಾಗಿ ಅದರಿಂದಲೇ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬಹುದೇನೋ? ಪ್ರಯತ್ನಿಸಿ ನೋಡೋಣ. ಅತ್ಯಂತ ಕ್ಲಿಷ್ಟವಾದ ಮುಂದೇನಾಗುವುದೋ ಎಂಬ ಆತಂಕ ಸೃಷ್ಟಿಸುವ ಸನ್ನಿವೇಶ ಬಂದಾಗ ಒಂದು ಸಾರಿ ಜೈ ಶ್ರೀರಾಮ್ ಎಂದು ಹೇಳಿಕೊಂಡು ಶ್ರೀರಾಮನಿಗೆ ಜಯವಾಗಲಿ, ಶ್ರೀರಾಮನ ಇಚ್ಛೆಯಂತೆ ಆಗಲಿ, ಭಗವಂತನು ಬಯಸಿದಂತೆ ಆಗಲಿ, ಎಲ್ಲವನ್ನು ಎದುರಿಸಲು ಸಿದ್ಧವಿದ್ದೇನೆ ಎಂದು ಮುನ್ನುಗ್ಗೋಣ. ಕಷ್ಟಗಳು ಸಾಗರದಷ್ಟಿದ್ದರೂ ಸೇತು ಕಟ್ಟುವುದಕ್ಕೆ ಶ್ರೀರಾಮನಿರುವಾಗ ಕಷ್ಟವೆಲ್ಲಿರುತ್ತದೆ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.